ಶ್ರೀಕೃಷ್ಣ ಪರಮಾತ್ಮನ ಈ ವಚನವನ್ನು ಎಲ್ಲ ಸಮಯದಲ್ಲೂ ಕೇಳಲೇಬೇಕು. ಆದುದೆಲ್ಲ ಒಳ್ಳೆಯದಕ್ಕೆ ಆಗಿದೆ, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ, ಆಗಲಿರುವುದು ಸಹ ಒಳ್ಳೆಯದೇ ಆಗಲಿದೆ. ರೋಧಿಸಲು ನೀನೇನು ಕಳೆದುಕೊಂಡಿರುವೆ? ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು? ನಾಶವಾಗಲು ನೀನು ಜೀವನದಲ್ಲಿ ಮಾಡಿರುವುದಾದರೂ ಏನು? ನೀನೇನೇ ಮಾಡಿದರೂ ಕೂಡ, ನೀನೇನೇ ಪಡೆದಿದ್ದರೂ ಕೂಡ ಅದನ್ನು ಇಲ್ಲಿಂದಲೇ ಪಡೆದಿರುವೆ. ಯಾವುದು ನಿನ್ನ ಭಾಗ್ಯದಲ್ಲಿ ಇರುತ್ತದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಯಾವುದು ನಿನ್ನದಲ್ಲವೋ ನೀನು ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಅದು ನಿನಗೆ ಸಿಗಲು ಸಾಧ್ಯವಾಗುವುದಿಲ್ಲ. ಚಿಂತೆಯನ್ನ ಬಿಟ್ಟು ಬಿಡಬೇಕು. ಜೀವನದಲ್ಲಿ ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸುವಂತಹ ಮನೋಧೋರಣೆಯನ್ನು ಬೆಳೆಸಿಕೊಳ್ಳಬೇಕು. ನಮ್ಮ ಬದುಕೆ ಒಂದು ರೀತಿಯ ಹೋರಾಟ ಇದ್ದ ಹಾಗೆ. ಈ ಹೋರಾಟದಲ್ಲಿ ನಾವು ಮಾಡುವಂತಹ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಅಷ್ಟೇ. ಏನು ಆಗಬೇಕೋ ಅದು ಆಗಿಯೇ ತೀರುತ್ತದೆ. ಅದನ್ನು ತಡೆಯಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಕೃಷ್ಣ ಒಂದೇ ಜಗದ್ಗುರು. ಸತ್ಯದ ದಾರಿಯಲ್ಲಿ ಹೋಗು. ನೀನು ನಡೆಯುವಾಗ ಪಾತಾಳಕ್ಕೆ ಬಿದ್ದರೆ ನಿನ್ನನ್ನು ಮೇಲೆ ಎತ್ತಲು ನಾನು ಬಂದೇ ಬರುತ್ತೇನೆ. ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವು ಎನ್ನುವುದಿಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳು ಎನ್ನುವುದೇ ಇಲ್ಲ. ಜಗತ್ತಿನಲ್ಲಿ ಎಲ್ಲವೂ ಇದೆ, ಆದರೆ ನೆಮ್ಮದಿ ಎನ್ನುವುದೇ ಇಲ್ಲ. ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ, ಆದರೆ ಮನಃಶಾಂತಿ ಎನ್ನುವುದೇ ಇಲ್ಲ. ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿದ ಅದೆಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿರುವುದನ್ನು ನಾವು ಕಾಣಬಹುದು. ಭಗವಂತ ತಡ ಮಾಡಿದರೂ ಕೂಡ ನ್ಯಾಯವನ್ನೇ ಮಾಡುತ್ತಾನೆ, ಆದರೆ ಅನ್ಯಾಯವನ್ನು ಎಂದಿಗೂ ಕೂಡ ಯಾರಿಗೂ ಮಾಡುವುದಿಲ್ಲ. ತಡ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ. ನಾವು ಕಾದು ನೋಡಬೇಕು ಅಷ್ಟೇ. ಎಲ್ಲರೂ ಹೇಳುತ್ತಾರೆ ಮನುಷ್ಯನು ಖಾಲಿ ಕೈಯಲ್ಲಿ ಬರುತ್ತಾನೆ, ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು. ಆದರೆ ಮನುಷ್ಯನು ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ, ಹೋಗುವಾಗ ಕರ್ಮದ ಫಲಗಳನ್ನು ಹೊತ್ತಿಕೊಂಡು ಹೋಗುತ್ತಾನೆ. ಬದುಕುವುದಕ್ಕಾಗಿ ದುಡಿಯುವುದು ಅನಿವಾರ್ಯ. ಹಾಗೆಂದು ನಾವು ಫಲದ ಬಗ್ಗೆ ಯೋಚನೆಯನ್ನು ಮಾಡುತ್ತಾ ಫಲದ ಮೇಲೆ ಕಣ್ಣಿಟ್ಟು ಕೆಲಸವನ್ನು ಮಾಡಿದರೆ ನಿರಾಶೆಗೆ ಒಳಗಾಗುವುದು ಹೆಚ್ಚು. ಹಾಗಾಗಿ ಫಲದ ಬಗ್ಗೆ ಚಿಂತೆ ಬೇಡ. ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ. ಕೆಲಸವನ್ನು ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದರೆ ಮಾತ್ರ ಫಲ ಎನ್ನುವುದು ಇಂದಲ್ಲ ನಾಳೆ ದೊರಕೇ ತೀರುತ್ತದೆ. ಫಲ ಎನ್ನುವುದು ನಿಮ್ಮ ಪ್ರಾಮಾಣಿಕತೆಯಿಂದ, ನಿಮ್ಮ ಬೆವರಿನಿಂದ ಬರಬೇಕೇ ವಿನಃ ಇನ್ನೊಬ್ಬರ ಬೆವರಿನಿಂದ ಬರಬಾರದು. ಒಂದು ಬಾರಿ ಅರ್ಜುನನು ಶ್ರೀಕೃಷ್ಣನನ್ನು ಕೇಳಿದ, ಈ ಗೋಡೆಯ ಮೇಲೆ ಒಂದು ಸಂದೇಶವನ್ನು ಬರಿ. ಅದು ಹೇಗಿರಬೇಕು ಎಂದರೆ, ಖುಷಿಯಲ್ಲಿ ಇದ್ದಾಗ ಅದನ್ನು ಓದಿದರೆ ದುಃಖವಾಗಬೇಕು. ಅದೇ ನಾವು ದುಃಖದಲ್ಲಿ ಇದ್ದಾಗ ಓದಿದರೆ ಖುಷಿಯಾಗಬೇಕು. ಕೃಷ್ಣನು ಬರೆದ, ಈ ಸಮಯ ಎನ್ನುವುದು ಕಳೆದು ಹೋಗುತ್ತದೆ. ಅಕ್ಕಿ ಅನ್ನಕ್ಕೆ ಕೇಳಿತು, ನೀನು ನಾನೇ ಆಗಿದ್ದೆ, ಆದರೆ ಹೇಗೆ ಅನ್ನವಾದೆ ಎಂದು. ಅದಕ್ಕೆ ಅಕ್ಕಿಯು ಸುಂದರವಾಗಿ ಉತ್ತರಿಸಿತು, ನೀರು ಮತ್ತು ಬೆಂಕಿಯ ಸಂಪರ್ಕಕ್ಕೆ ಒಳಗಾದೆ. ಅವುಗಳ ಸಂಸ್ಕಾರದಿಂದ ಮೃದುವಾದೆ, ಮಧುರವಾದೆ. ಅಕ್ಕಿ ಎನ್ನುವಂತಹ ಭಾವವನ್ನು ನಾನು ಕಳೆದುಕೊಂಡೆ. ಅನ್ನ ಎನ್ನುವಂತಹ ಅನುಭವವನ್ನು ನಾನು ಪಡೆದುಕೊಂಡೆ. ಅದೇ ರೀತಿ ಸಜ್ಜನರ ಸಂಗಮದಿಂದ ನಮ್ಮಲ್ಲಿರುವಂತಹ ಅಜ್ಞಾನವನ್ನು ತೊರೆದು ದುನ್ಮಾನಗಳ ಭಾವವನ್ನು, ಕಾಠಿಣ್ಯತೆಗೆ ತೊಲಗಿಸಿ ಪುಣ್ಯ, ಜ್ಞಾನ, ಮೋಕ್ಷಗಳೆಂಬ ಮೃದುತ್ವದ ಅನುಭವವನ್ನು ನಾವು ಪಡೆಯಬೇಕು. ಹಾಗೆಯೇ ನಮ್ಮ ಜೀವನದಲ್ಲಿ ಕೆಟ್ಟವರ ಸಂಘದಿಂದಾಗಿ ನಮ್ಮ ಜೀವನದಲ್ಲಿ ಏನಾದರೂ ಅಡೆತಡೆಗಳು ಉದ್ಭವ ಆದರೆ ಅಂಥವರ ಸಹವಾಸವನ್ನು ಬಿಟ್ಟು ಬಿಡಬೇಕು. ಯಾರು ಒಳ್ಳೆಯವರಾಗಿ ಇರುತ್ತಾರೆಯೋ ಅಂಥವರ ಸಹವಾಸವನ್ನು ನಾವು ಮಾಡುವುದನ್ನು ಕಲಿತುಕೊಳ್ಳಬೇಕು. ಆಗ ಮಾತ್ರ ನಾವು ಅನ್ನ ಹೇಗೆ ಬೆಂದು ಅನ್ನ ಎನ್ನುವಂತಹ ಭಾವವನ್ನು ಪಡೆದುಕೊಂಡಿತ್ತೋ ಅದೇ ರೀತಿಯಲ್ಲಿ ನೋವುಗಳು, ಕಷ್ಟಗಳು, ಸಂಕಟಗಳು ಬಂದ ನಂತರದಲ್ಲಿ ಒಳ್ಳೆಯ ದಿನಗಳು ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತವೆ. ಚಿಂತಿಸಲು ನೀನೇನು ಕೂಡ ಕಳೆದುಕೊಂಡಿರುವೆ.
ನಿಶ್ಚಿಂತೆಯಿಂದ ಇರಲು ನೀನೇನು ಪಡೆದುಕೊಂಡಿರುವೆ? 3 ದಿನದ ಈ ನಾಟಕದಲ್ಲಿ ಕಳೆದುಕೊಳ್ಳಬೇಕಾಗಿರುವುದು ಕರ್ಮವೊಂದೇ, ಪಡೆಯಬೇಕಾಗಿರುವುದು ಪುಣ್ಯವೊಂದೇ. ದೊಡ್ಡ ಮನುಷ್ಯನಾಗುವುದು ಒಳ್ಳೆಯದು, ಆದರೆ ಒಳ್ಳೆಯ ಮನುಷ್ಯನಾಗುವುದು ದೊಡ್ಡ ವಿಷಯ. ಹಾಗಾಗಿ ಇಂದಿನ ಕಾಲದಲ್ಲಿ ದೊಡ್ಡ ಮನುಷ್ಯರಾಗುವಂತಹ ಕಡೆಗೆ ನಿಮ್ಮ ಗಮನ ಎನ್ನುವುದು ಇರಲಿ. ದುಃಖದ ಬಗೆಗೆ ಚಿಂತಿಸತೊಡಗಿದರೆ ಸದಾ ದುಃಖಿಯಾಗಿಯೇ ನಾವು ಉಳಿಯಬೇಕಾಗುತ್ತದೆ. ಯಾವಾಗ ನಾವು ಸಂತೋಷದ ಕ್ಷಣಗಳತ್ತ ಗಮನವನ್ನು ಹರಿಸುತ್ತೇವೆಯೋ ಆಗ ನಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಸಂತೋಷದ ಕ್ಷಣಗಳು, ಸಂತೋಷದ ಸಂಭ್ರಮಗಳು ಬಂದೇ ಬರುತ್ತವೆ. ಸದಾ ಸುಖ ಸಂತೋಷಗಳನ್ನು ಧ್ಯಾನಿಸುತ್ತಾ ಇದ್ದರೆ ಮುಂದೆ ಸುಖಿಯಾಗಿಯೇ ಬಾಳುತ್ತೇವೆ. ನಿಮಗೆ ಗೊತ್ತೇನು, ನಮ್ಮ ಮನಸ್ಸು ಯಾವುದರ ಬಗ್ಗೆ ಹೆಚ್ಚಾಗಿ ಯೋಚನೆಯನ್ನು ಮಾಡುತ್ತದೆಯೋ ಅದೇ ನಮ್ಮ ಜೀವನದಲ್ಲಿ ಸಕ್ರಿಯವಾಗುವುದು. ಹಾಗಾಗಿ ಯೋಚನೆ ಮಾಡುವುದರ ಮೊದಲು ಸ್ವಲ್ಪ ಯೋಚನೆಯನ್ನು ಮಾಡಿ. ಒಳ್ಳೆಯದರ ಬಗ್ಗೆ ಯೋಚನೆಯನ್ನು ಮಾಡಬೇಕು, ಕೆಟ್ಟದ್ದರ ಬಗ್ಗೆ ಯೋಚನೆಯನ್ನು ಮಾಡಬೇಕು ಎಂದು. ಪರಮಾತ್ಮನಲ್ಲಿ ಏನನ್ನಾದರೂ ಬೇಡುವುದಾದರೆ ನಾವು ಪರಮಾತ್ಮನನ್ನೇ ಬೇಡಬೇಕು. ಪರಮಾತ್ಮ ಒಬ್ಬನು ನನ್ನವನಾದರೆ ಸರ್ವಸ್ವವು ಕೂಡ ನನ್ನದೇ ಆಗುತ್ತದೆ ಎನ್ನುವ ಭಾವ ನಮ್ಮಲ್ಲಿರಬೇಕು. ಹೊಡೆತದ ನೋವನ್ನು ತಡೆದುಕೊಳ್ಳುವಂತಹ ಶಕ್ತಿಯನ್ನು ನೀಡುವಂತಹ ಆ ಶ್ರೀಕೃಷ್ಣ ಪರಮಾತ್ಮನು ಸಮಯ ಬಂದಾಗ ತಿರುಗಿಸಿ ಹೊಡೆಯುವಂತಹ ತಾಕತ್ತನ್ನು ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ಕೊಟ್ಟಿರುತ್ತಾನೆ. ನೀವು ಪ್ರಯತ್ನಿಸುವವರೆಗೂ ನಿಮ್ಮೊಳಗಿನ ಶಕ್ತಿಯ ಅರಿವು ಎನ್ನುವುದು ನಿಮಗೆ ಬರಲು ಸಾಧ್ಯವಿಲ್ಲ. ಪ್ರಯತ್ನ ಎನ್ನುವುದು ನಿರಂತರವಾಗಿರಬೇಕು. ಆಗ ಮಾತ್ರ ನಮ್ಮೊಳಗೆ ಇರುವಂತಹ ಶಕ್ತಿಯನ್ನು, ನಮ್ಮೊಳಗೆ ಇರುವಂತಹ ಜ್ಞಾನವನ್ನು ನಾವು ಹೊರಗೆ ಚೆಲ್ಲಲು ಸಾಧ್ಯವಾಗುವುದು. ಒಂದು ವೇಳೆ ಮನುಷ್ಯನು ತನ್ನ ನಿರೀಕ್ಷೆಗಳ ಮೇಲೆ ನಿರಂಕುಶವನ್ನು ಹಾಕಿ ತನ್ನ ವಿಚಾರಗಳನ್ನು ಬೇರೆ ಯಾವುದೋ ವ್ಯಕ್ತಿಯಿಂದ ಪರಿವರ್ತನೆ ಮಾಡುವ ಬದಲು ತನ್ನ ಅಂತರಂಗವನ್ನು ಪರಿವರ್ತನೆ ಮಾಡುವ ಪ್ರಯತ್ನವನ್ನು ಮಾಡಿದರೆ ನಾವು ಸಂಬಂಧಗಳಲ್ಲಿ ಸಂತೋಷವನ್ನು ಹುಡುಕುವಲ್ಲಿ ಕಷ್ಟವಾಗುವುದೇ ಇಲ್ಲ. ಅರ್ಥಾತ್ ಸ್ವೀಕಾರ ಮನೋಭಾವ ಸಂಬಂಧದ ವಾಸ್ತವಿಕ ಅರ್ಥವಾಗುವುದು. ಸಂಬಂಧದ ವಾಸ್ತವಿಕತೆ ಅರ್ಥವಾದರೆ ಯಾವ ಸಂಬಂಧಗಳಲ್ಲಿಯೂ ಕೂಡ ಬಿರುಕು ಎನ್ನುವುದಾಗಲಿ, ಮನಸ್ತಾಪಗಳು ಎನ್ನುವುದಾಗಲಿ ಅಥವಾ ಸಂಬಂಧಗಳಲ್ಲಿ ಉಂಟಾಗುವಂತಹ ಜಗಳಗಳಾಗಲಿ ಬರಲು ಸಾಧ್ಯವೇ ಇಲ್ಲ. ಸಮಸ್ಯೆ ಸವಾಲುಗಳನ್ನು ಯಾರು ಅವಕಾಶಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುತ್ತಾರೆಯೋ ಅವರೇ ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಸಾಧ್ಯವಾಗುವುದು. ಬದುಕಿನಲ್ಲಿ ಗಟ್ಟಿಯಾಗಿ ನಿಲ್ಲಬಲ್ಲರು. ಯಾವಾಗ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಉದ್ಭವ ಆಗುತ್ತವೆಯೋ ಆ ಸಮಸ್ಯೆಗಳನ್ನು ನೀವು ಹೆಮ್ಮೆಯಿಂದ ಪರಿಹರಿಸಿಕೊಳ್ಳಿ. ಆ ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲುವ ಪ್ರಯತ್ನವನ್ನು ಮಾಡಿ. ಆಗ ಮಾತ್ರ ನೀವು ಜೀವನದಲ್ಲಿ ಮುಂದೆ ಬರಲು ಸಾಧ್ಯವಾಗುವುದು. ಒಂದು ಕಲ್ಲು ಒಂದು ಸಾರಿ ಮಾತ್ರ ಮಂದಿರಕ್ಕೆ ಹೋಗುತ್ತದೆ, ಹೋಗಿ ಅದು ಭಗವಂತನಾಗುತ್ತದೆ. ಆದರೆ ಪ್ರತಿ ಬಾರಿಯೂ ಕೂಡ, ಪ್ರತಿ ಸರಿಯೂ ಕೂಡ ಮನುಷ್ಯನು ದೇವಸ್ಥಾನಕ್ಕೆ ಹೋಗುತ್ತಾನೆ. ಆದರೆ ಮನುಷ್ಯನ ಮನಸ್ಸು ಎನ್ನುವುದು ಮಾತ್ರ ಕಲ್ಲಾಗಿಯೇ ಇರುತ್ತದೆ. ಯಾವ ರಾಜನೂ ಕೂಡ ಸದಾಕಾಲ ರಾಜನಾಗಿ ಇರುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಯಾವ ಶ್ರೀಮಂತನೂ ಕೂಡ ಕೊನೆಯವರೆಗೂ ಶ್ರೀಮಂತ ವ್ಯಕ್ತಿಯಾಗಿ ಇರುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಯಾವ ಬಡವನೂ ಕೂಡ ಕೊನೆಯವರೆಗೂ ಬಡವ ವ್ಯಕ್ತಿಯಾಗಿ ಇರಲು ಸಾಧ್ಯವಿಲ್ಲ. ಈ ಜಗತ್ತಿನಲ್ಲಿ ಯಾವುದು ಕೂಡ ಶಾಶ್ವತವಲ್ಲ ಎಂದಾಗ ನಾನು, ನನ್ನದು, ನಾನೇ ದೊಡ್ಡವನು ಎನ್ನುವಂತಹ ಅಹಮ್ಮನ್ನು ಮನುಷ್ಯ ತೋರುವುದಾದರೂ ಏತಕ್ಕೆ? ಪರಿವರ್ತನೆ ಎನ್ನುವುದು ಈ ಜಗತ್ತಿನ ನಿಯಮವಾಗಿದೆ. ಈ ಜಗತ್ತಿನ ನಿಯಮಕ್ಕೆ ಅನುಗುಣವಾಗಿ ನಾವು ಬದಲಾವಣೆಯನ್ನು ಹೊಂದಬೇಕು. ಬದುಕಿನಲ್ಲಿ ಅತಿಯಾಗಿ ಮೌನವಾಗಿ ಇರುವುದು ಒಳ್ಳೆಯದಲ್ಲ. ಯಾವ ಸಮಯದಲ್ಲಿ, ಯಾವ ಸಮಯಕ್ಕೆ ಸರಿಯಾಗಿ ತಪ್ಪುಗಳನ್ನು ವಿರೋಧಿಸುವುದನ್ನು ಕೂಡ ನಾವು ಕಲಿತುಕೊಳ್ಳಬೇಕು. ದೇವರು ನಮ್ಮ ಜೊತೆಗಿಲ್ಲ, ನಮ್ಮ ಮನಸ್ಸಿನಲ್ಲಿಯೂ ಕೂಡ ಇಲ್ಲ. ಕೇವಲ ನಮ್ಮ ಆತ್ಮವಿಶ್ವಾಸದಲ್ಲಿ ದೇವರು ಇದ್ದಾನೆ. ಯಾವಾಗ ಮನುಷ್ಯನು ತಾನು ಮಾಡಿದಂತಹ ಕರ್ಮ ಫಲಗಳನ್ನು ಈ ಜನ್ಮದಲ್ಲಿಯೇ ಅಥವಾ ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕಾಗುತ್ತದೆ ಎನ್ನುವ ಜ್ಞಾನವನ್ನು ಅರಿತುಕೊಳ್ಳುತ್ತಾನೆಯೋ, ಅರಿತು ಜೀವನವನ್ನು ಮಾಡುವುದನ್ನು ಕಲಿತುಕೊಳ್ಳುತ್ತಾನೆಯೋ ಆಗ ಈ ಪ್ರಪಂಚ ಎನ್ನುವುದು, ಈ ಭೂಮಂಡಲ ಎನ್ನುವುದು ತನ್ನಿಂದ ತಾನೇ ಬದಲಾವಣೆಯಾಗುತ್ತಾ ಸಾಗುವುದು. ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವಂತಹ
ಜಾಗ ಇರುವುದನ್ನು ನಾವು ಕಾಣಬಹುದು. ಹಾಗೆಯೇ ಸೋತವನಿಗೂ ಕೂಡ ಇಂಥ ವ್ಯಕ್ತಿಗಳೊಂದಿಗೆ ಸೆಣಸಾಡಿ ಸೋತ ಎನ್ನುವಂತಹ ಜಾಗ ಇರುವುದನ್ನು ಕಾಣಬಹುದು. ಆದರೆ ಅದೇ ವ್ಯಕ್ತಿಗಳನ್ನು ನಿಂತುಕೊಂಡು ನೋಡುವಂಥವರಿಗೆ, ಆಡಿಕೊಂಡು ನಗುವಂತಹ ವ್ಯಕ್ತಿಗಳಿಗೆ ಚರಿತ್ರೆಯಲ್ಲಿ ಎಲ್ಲಿಯೂ ಕೂಡ ಜಾಗ ಇರುವುದಿಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಕಳೆಯಬೇಕು. ಕೋಪದಿಂದ ಮಾತನಾಡಿದರೆ ನಾವು ಗುಣವನ್ನು ಕಳೆದುಕೊಳ್ಳುತ್ತೇವೆ. ಹೆಚ್ಚಾಗಿ ಮಾತನಾಡಿದರೆ ನಾವು ಮನಃಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ. ಅನಗತ್ಯವಾಗಿ ಮಾತನಾಡಿದರೆ ಕೆಲಸವನ್ನು ನಾವು ಕಳೆದುಕೊಳ್ಳುತ್ತೇವೆ. ಅಹಂಕಾರದಿಂದ ಮಾತನಾಡಿದರೆ ನಾವು ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ. ಸುಳ್ಳನ್ನ ಮಾತನಾಡಿದರೆ ಹೆಸರನ್ನು ಕಳೆದುಕೊಳ್ಳುತ್ತೇವೆ. ವೇಗವಾಗಿ ಮಾತನಾಡಿದರೆ ಅರ್ಥವನ್ನು ಕಳೆದುಕೊಳ್ಳುತ್ತೇವೆ. ನಾವು ಪ್ರೀತಿಯಿಂದ ಮಾತನಾಡಿದರೆ ಕಳೆದುಕೊಂಡಿದ್ದೆಲ್ಲವನ್ನು ಕೂಡ ನಾವು ಗಳಿಸುತ್ತೇವೆ. ಪ್ರೀತಿಗೆ ಆ ಶಕ್ತಿ ಇದೆ. ಪ್ರೀತಿಯಿಂದ ಎಲ್ಲರನ್ನ ಮಾತನಾಡಿಸುವುದನ್ನು ಕಲಿತುಕೊಳ್ಳಿ. ಬದುಕಿನಲ್ಲಿ ಏನೇ ನಡೆದರೂ ಕೂಡ ಒಳ್ಳೆಯದೇ ಎಂದು ಪರಿಭಾವಿಸಬೇಕು. ವರ್ತಮಾನದಲ್ಲಿ ಏನಾಗುತ್ತಿದೆಯೋ ಅದೆಲ್ಲವೂ ಕೂಡ ಉತ್ತಮವಾಗಿಯೇ ನಡೆಯುತ್ತದೆ. ಮುಂದೆ ಏನಾಗುವುದೋ ಅದೆಲ್ಲವೂ ಕೂಡ ಚೆನ್ನಾಗಿಯೇ ಇರುತ್ತದೆ. ಭವಿಷ್ಯದ ಬಗ್ಗೆ ನಾವು ಚಿಂತೆಯನ್ನ ಮಾಡಬಾರದು. ವರ್ತಮಾನದಲ್ಲಿ ನಾವು ಜೀವಿಸುವುದನ್ನು ಕಲಿತುಕೊಳ್ಳಬೇಕು. ಒಂದು ಬಾರಿ ಅರ್ಜುನನು ಶ್ರೀಕೃಷ್ಣನನ್ನ ಕೇಳುತ್ತಾನೆ, ಎಲ್ಲವನ್ನ ಹಣೆ ಬರಹದಲ್ಲಿಯೇ ಬರೆದಿದ್ದರೆ ಪ್ರಯತ್ನವನ್ನು ಪಟ್ಟು ಫಲವೇನು ಎಂದು. ಆಗ ಶ್ರೀಕೃಷ್ಣ ಪರಮಾತ್ಮನು ಉತ್ತರಿಸುತ್ತಾನೆ, ಯಾರಿಗೆ ಗೊತ್ತು, ಪ್ರಯತ್ನವೆನ್ನುವುದು ಪಟ್ಟರೆ ಸಿಗುತ್ತದೆ ಎಂದು ಹಣೆ ಬರಹದಲ್ಲಿಯೇ ಬರೆದಿದ್ದರೆ ಪ್ರಯತ್ನ ಎನ್ನುವುದು ಸರ್ವಸಿದ್ಧಿ ಸಾಧನಂ ಎಂದು. ಹಾಗಾಗಿ ನಿರಂತರವಾಗಿರುವಂತಹ ಪ್ರಯತ್ನವನ್ನು ಮನುಷ್ಯ ಮಾಡಬೇಕು. ಆ ಪ್ರಯತ್ನಕ್ಕೆ ತಕ್ಕ ರೀತಿಯ ಪ್ರತಿಫಲವೆನ್ನುವುದು ಒಂದಲ್ಲ ಒಂದು ದಿನ ಸಿಕ್ಕೇ ಸಿಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನೇ ಭಗವದ್ಗೀತೆಯಲ್ಲಿ ಹೇಳಿಲ್ಲವೇ, ಪ್ರಯತ್ನ ಎನ್ನುವುದು ಮಾತ್ರ ನಿನ್ನ ಕೆಲಸ, ನಿನಗೆ ಯಾವಾಗ ಫಲವನ್ನು ಕರುಣಿಸಬೇಕು ಎನ್ನುವುದು ನನ್ನ ಕೆಲಸ. ಪ್ರಯತ್ನವನ್ನು ನೀನು ನಿರಂತರವಾಗಿ ಮಾಡು, ನಿನಗೆ ಫಲವನ್ನು ಕೊಡಬೇಕಾಗಿರುವುದು ನಾನು. ತಕ್ಕ ರೀತಿಯಲ್ಲಿ ನೀನು ಪ್ರಯತ್ನವನ್ನು ಪಟ್ಟರೆ ಒಳ್ಳೆಯ ಸಮಯವನ್ನು ನೋಡಿ ನಿನ್ನ ಪ್ರಯತ್ನಕ್ಕೆ ಫಲವನ್ನು ನಾನು ಕೊಟ್ಟೇ ಕೊಡುತ್ತೇನೆ ಎಂದು ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಅಲ್ಲವೇ. ಒಮ್ಮೆ ನಾರದರು ಶ್ರೀಕೃಷ್ಣನನ್ನ ಕೇಳಿದರಂತೆ, ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಏಕೆ ಎಂದು. ಆಗ ಶ್ರೀಕೃಷ್ಣ ಪರಮಾತ್ಮನು ಮುಗುಳ್ನಗುತ್ತಾ ಹೀಗೆ ಉತ್ತರವನ್ನ ಹೇಳಿದನಂತೆ, ಸುಖ ಎನ್ನುವುದು ಎಲ್ಲರ ಬಳಿಯಲ್ಲಿಯೂ ಇದೆ, ಆದರೆ ಎಲ್ಲರೂ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಅಷ್ಟೇ ಎಂದು. ನೆಮ್ಮದಿ ಯಾವುದೇ ವಸ್ತು ಹಣದಲ್ಲಿ ಇಲ್ಲ, ನಮ್ಮ ಆಲೋಚನೆ ಮತ್ತು ನಮ್ಮ ಮನಸ್ಸಿನಲ್ಲಿ ಇರುತ್ತದೆ. ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ಕಾಣಬೇಕಾದರೆ ಬೇಡದೇ ಇರುವಂತಹ ವಿಚಾರಗಳತ್ತ ಗಮನ ಹರಿಸುವುದನ್ನು ಬಿಡಬೇಕು. ಯಾವ ವಿಚಾರಗಳತ್ತ ನಾವು ಗಮನವನ್ನು ಹರಿಸುತ್ತಾ ಸದಾಕಾಲ ಚಿಂತೆಗೆ ಒಳಗಾಗಿ ಇರುತ್ತೇವೆಯೋ ಆಗ ನೆಮ್ಮದಿಯನ್ನು ಕಾಣಲು ಸಾಧ್ಯವಿಲ್ಲ. ಕಷ್ಟಪಡದೆ ಸಿಕ್ಕಂತಹ ಫಲ ಎಂದಿಗೂ ಕೂಡ ಸುಖವನ್ನು ಕೊಡುವುದಿಲ್ಲ. ಸುಖವನ್ನು ಕಷ್ಟಪಡುವುದರಲ್ಲಿ ನಾವು ಹುಡುಕಬೇಕು. ಹಾಗಾಗಿ ಸದಾಕಾಲ ಪ್ರಯತ್ನದಿಂದ ಕಷ್ಟಪಡುವುದನ್ನು ಕಲಿತುಕೊಳ್ಳಿ. ಅದಕ್ಕೆ ತಕ್ಕ ರೀತಿಯ ಪ್ರತಿಫಲ ಎನ್ನುವುದು ಸಿಕ್ಕಾಗ ಆ ಒಂದು ಪ್ರತಿಫಲವು ನಿಮ್ಮ ಜೀವನದ ಉದ್ದಕ್ಕೂ ಇದ್ದೇ ಇರುತ್ತದೆ. ಸ್ನಾನ ಎನ್ನುವುದು ದೇಹವನ್ನು ಶುದ್ಧ ಮಾಡುತ್ತದೆ. ಧ್ಯಾನ ಎನ್ನುವುದು ಮನಸ್ಸನ್ನು ಶುದ್ಧ ಮಾಡುತ್ತದೆ. ಅದೇ ರೀತಿಯಾಗಿ ದಾನ ಎನ್ನುವುದು ಧನವನ್ನು ಶುದ್ಧ ಮಾಡುತ್ತದೆ. ಯೋಗ ಎನ್ನುವುದು ನಮ್ಮ ಇಡೀ ಜೀವನವನ್ನೇ ಶುದ್ಧ ಮಾಡುತ್ತದೆ. ಹಾಗಾಗಿ ನಾವು ಸ್ನಾನದ ಜೊತೆಗೆ, ಧ್ಯಾನದ ಜೊತೆಗೆ, ದಾನದ ಜೊತೆಗೆ ಯೋಗವನ್ನು ಮಾಡುವುದನ್ನು ಕೂಡ ಕಲಿತುಕೊಳ್ಳಬೇಕು. ಪ್ರಾರ್ಥನೆ ಎನ್ನುವುದು ನಮ್ಮ ಆತ್ಮವನ್ನು ಶುದ್ಧ ಮಾಡುತ್ತದೆ. ವ್ರತ ಎನ್ನುವುದು ಆರೋಗ್ಯವನ್ನು ಶುದ್ಧ ಮಾಡುತ್ತದೆ. ಕ್ಷಮೆ ಎನ್ನುವುದು ಸಂಬಂಧಗಳನ್ನು ಶುದ್ಧ ಮಾಡುತ್ತದೆ. ಪರೋಪಕಾರ ಎನ್ನುವುದು ಅದೃಷ್ಟವನ್ನು ಶುದ್ಧ ಮಾಡುತ್ತದೆ. ಪವಿತ್ರಗೊಳಿಸುತ್ತದೆ ಎನ್ನುವುದು ನಮ್ಮ ಮಾತಿನಿಂದ ಅಲ್ಲ, ನಮ್ಮ ಪ್ರಕ್ರಿಯೆಯಿಂದ ಪ್ರಾರಂಭವಾಗಬೇಕು. ಹಾಗಾಗಿ ಇವುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಖಂಡಿತವಾಗಿಯೂ ಬದಲಾವಣೆಯನ್ನು ಕಂಡೇ ಕಾಣುತ್ತೀರಾ. ಕೇವಲ ದೇವರನ್ನು ಪೂಜಿಸುವುದರಿಂದ ಪುಣ್ಯ ಎನ್ನುವುದು ಬರಲು ಸಾಧ್ಯವೇ ಇಲ್ಲ.
ಉತ್ತಮವಾಗಿರುವಂತಹ ಬುದ್ಧಿಯನ್ನು ಹೊಂದಿರಬೇಕು. ಉತ್ತಮವಾಗಿರುವಂತಹ ಆಲೋಚನೆಗಳನ್ನು ನಾವು ಹೊಂದಿರಬೇಕು. ಉತ್ತಮವಾಗಿರುವಂತಹ ಕೆಲಸವನ್ನು ನಾವು ಮಾಡುತ್ತಿರಬೇಕು. ಅದೇ ರೀತಿಯಲ್ಲಿ ಉತ್ತಮವಾಗಿರುವಂತಹ ಮಾತನ್ನು ಕೂಡ ನಾವು ಆಡುವುದನ್ನು ಕಲಿತುಕೊಳ್ಳಬೇಕು. ಉತ್ತಮವಾಗಿರುವಂತಹ ವರ್ತನೆಯನ್ನು ನಾವು ಮಾಡಬೇಕು. ಇವುಗಳನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ವರ್ತನೆಯಲ್ಲಾಗಲಿ, ಬುದ್ಧಿಯಲ್ಲಾಗಲಿ, ಯೋಚನೆಯಲ್ಲಾಗಲಿ, ಕೆಲಸದಲ್ಲಾಗಲಿ ಅಥವಾ ಮಾತುಗಳಲ್ಲಾಗಲಿ ಒಳ್ಳೆಯದನ್ನೇ ಬಯಸುವುದಾದರೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ರೀತಿಯ ಪ್ರತಿಫಲ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಕರುಣೆಯೇ ಅಹಿಂಸೆಯಿಂದ ಪುಣ್ಯ ಸಿಗುತ್ತದೆ. ಹಾಗಾಗಿ ನಾವು ಅಹಿಂಸೆಯನ್ನು ಮಾಡುವುದನ್ನು ಬಿಟ್ಟು ಬಿಡಬೇಕು. ಮುಂಬರುವಂತಹ ಜನ್ಮಕ್ಕೆ ಈ ಜನ್ಮವೇ ಬುನಾದಿಯಾಗುವುದು ನಿಜ. ಹಾಗಾಗಿ ಈ ಜನ್ಮದಲ್ಲಿ ನಾವು ಹೇಗೆ ಬದುಕಬೇಕು, ಹೇಗೆ ನಮ್ಮ ಬದುಕನ್ನು ರೂಪಿಸಿಕೊಳ್ಳಬೇಕು ಎನ್ನುವುದನ್ನು ಕಲಿಯಬೇಕು. ಏಕೆಂದರೆ ಒಂದೇ ಜನ್ಮ ಎಂದು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ, ಇಲ್ಲ ಸಲ್ಲದ ಕೆಲಸಗಳನ್ನು ಮಾಡಿ, ಇಲ್ಲ ಸಲ್ಲದ ಅನೇಕ ರೀತಿಯ ಕೆಡುಕನ್ನು ಬದುಕಿನಲ್ಲಿ ಮಾಡಿದಾಗ ಮುಂಬರುವಂತಹ ಬದುಕಿನಲ್ಲಿ ನೀವು ಅನೇಕ ರೀತಿಯ ಸವಾಲುಗಳನ್ನು, ಅನೇಕ ರೀತಿಯ ತೊಂದರೆಗಳನ್ನು, ಅನೇಕ ರೀತಿಯ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಹಾಗಾಗಿ ಬದುಕಿನಲ್ಲಿ ಎಚ್ಚರಿಕೆಯಿಂದ ಬದುಕನ್ನು ನಡೆಸುವುದನ್ನು ಕಲಿತುಕೊಳ್ಳಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಇನ್ನು ಇದೇ ರೀತಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾತುಗಳನ್ನು ಆಲಿಸಲು ನಮ್ಮ ಚಾನಲ್ಗೆ ಚಂದಾದಾರರಾಗಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.